ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ದಿನ ಸ್ವರ ಸಾಮ್ರಾಜ್ಞಿ ಆಶಾ ಭೋಂಸ್ಲೆ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಲತಾ ಮಂಗೇಶ್ಕರ್ ನಂತರ ಹಾಡುಗಾರಿಕೆಯ ಮೂಲಕ ದೇಶಾದ್ಯಂತ ಮನೆ ಮಾತಾದ ಅಪ್ರತಿಮ ಗಾಯಕಿ ಆಶಾ ಭೋಂಸ್ಲೆ. ಗಾನ ಕೋಗಿಲೆ, ಭಾರತ ರತ್ನ ಲತಾ ಮಂಗೇಶ್ಕರ್ ಅವರ ತಂಗಿಯಾಗಿ ಅಕ್ಕನಿಗೆ ಸವಾಲೊಡ್ಡಿದ ಹೆಗ್ಗಳಿಕೆ ಅವರದು. ಹಾಡುಗಾರಿಕೆಯನ್ನು ತಂದೆಯಿಂದ ಬಳುವಳಿಯಾಗಿ ಪಡೆದ ಆಶಾ ಚಿಕ್ಕ ವಯಸ್ಸಿನಲ್ಲೇ ಅಕ್ಕನೊಂದಿಗೆ ಹಾಡುತ್ತಿದ್ದರು. ಜೀವನ ವೃತ್ತಿಯಾಗಿ ಹಾಡುಗಾರಿಕೆಯನ್ನೇ ಅವಲಂಬಿಸಬೇಕಾಗಿ ಬಂದಾಗ ಅದನ್ನು ವಿಶ್ವಾಸದಿಂದ ಸ್ವೀಕರಿಸಿದ್ದಲ್ಲದೆ ಸವಾಲಿನ ಸಂದರ್ಭಗಳನ್ನು ಧೈರ್ಯದಿಂದ ಎದುರಿಸಿ ನಿಂತರು. ಇವರದು ಅಕ್ಕನದೇ ಶೈಲಿ, ದಾಟಿ ಧ್ವನಿ ಎಂಬ ಮಾತು ಆಶಾ ದಿಕ್ಕನ್ನೇ ಬದಲಿಸಿತು. ನಿರಂತರ ಅಭ್ಯಾಸ ಮಾಡಿ ಸ್ವಂತ ಶೈಲಿ ಮತ್ತು ದಾಟಿಯನ್ನು ರೂಪಿಸಿಕೊಂಡಿದ್ದರಿಂದ ಈ ಹಾಡು ಹೇಳಲು ಆಶಾ ಅವರೇ ಬೇಕು ಎಂದು ನಿರ್ಮಾಪಕರು ಮನೆ ಬಾಗಿಲಿಗೆ ಬಂದು ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹೀಗೆ ಹಲವು ದಾಖಲೆಗಳನ್ನು ನಿರ್ಮಿಸಿದ ಖ್ಯಾತ ಗಾಯಕಿ ಆಶಾ ಭೋಂಸ್ಲೆ 92 ಏಪ್ರಿಲ್ 12ರಂದು ಭೌತಿಕವಾಗಿ ನಮ್ಮನ್ನು ಅಗಲಿದ್ದರೂ ಸಾವಿರಾರು ಹಾಡುಗಳ ಮುಖಾಂತರ ಅವರು ಅಮರ. ಮೆಲೋಡಿ ಕ್ವೀನ್ ಆಶಾ ಭೋಂಸ್ಲೆ ಹುಟ್ಟಿದ್ದು 1933ರ ಸೆಪ್ಟೆಂಬರ್ 8ರಂದು. ಮರಾಠಿ ರಂಗಭೂಮಿಯ ದಿಗ್ಗಜ ದೀನಾನಾಥ್ ಮಂಗೇಶ್ವರ್ ಅವರ 5 ಮಕ್ಕಳಲ್ಲಿ ಎರಡನೆಯ ಪುತ್ರಿ ಲತಾ, ಆಶಾ, ಉಷಾ, ಮೀನಾ ಮತ್ತು ಹೃದಯನಾಥ್ ಮಂಗೇಶ್ಕರ್ 5 ಭಾರತೀಯ ಸಂಗೀತ ಲೋಕದಲ್ಲಿ ಸಕ್ರಿಯರಾಗಿದ್ದರೂ ಲತಾ ಮತ್ತು ಆಶಾ ಇಡೀ ವಿಶ್ವವೇ ತಮ್ಮತ್ತ ತಿರುಗಿ ನೋಡುವಂತೆ ಮಾಡಿದರು. ಬಾಲಿವುಡ್ ಮಾತ್ರವಲ್ಲ, ಭಾರತೀಯ ಸಂಗೀತ ಲೋಕಕ್ಕೆ ಈ ಸಹೋದರಿಯರ ಕೊಡುಗೆ ಅನನ್ಯ. 20 ಭಾಷೆಗಳಲ್ಲಿ ಬರೋಬ್ಬರಿ 12,000 ಹಾಡುಗಳಿಗೆ ಧ್ವನಿಯಾಗಿರುವುದಾಗಿ ಖುದ್ದು ಆಶಾ 2006ರಲ್ಲಿ ಹೇಳಿಕೊಂಡಿದ್ದರು. ಅದರಂತೆ ಅವರು ವಿಶ್ವ ಸಂಗೀತ ಲೋಕದಲ್ಲೇ ಅತಿ ಹೆಚ್ಚು ಹಾಡುಗಳನ್ನು ರೆಕಾರ್ಡ್ ಮಾಡಿದ ಸಿಂಗರ್ ಎಂಬ ದಾಖಲೆ ಬರೆದಿದ್ದಾರೆ. 11,000ಕ್ಕೂ ಅಧಿಕ ಸೋಲೋ ಹಾಡುಗಳಿಗೆ ಧ್ವನಿಯಾಗಿರುವ ಏಕೈಕ ಸಿಂಗರ್ ಎಂದು ಗಿನ್ನಿಸ್ ದಾಖಲೆ ಬರೆದಿದ್ದಾರೆ. 2011 ಆಶಾ ಭೋಂಸ್ಲೆ 1948ರಲ್ಲಿ ಅಫ್ಸಾನಾ ಚಿತ್ರದ ದುಲ್ಹಾ ಬಾಬು ತೂ ಜೂಲೆ ಮೇ
ಹಾಡಿನ ಮೂಲಕ ಪ್ರಾರಂಭವಾದ ಅವರ ಸಂಗೀತ ಪಯಣ 2022ರ ಲೈಫ್ ಈಸ್ ಗುಡ್ ಚಿತ್ರದ ರುತ್ ಬಿಗೆ ತನ್ವರೆಗೂ ಸಾಗಿ ಬಂದಿದೆ. ಅಲ್ಲಿಗೆ ಬರೋಬ್ಬರಿ 74 ವರ್ಷಗಳ ಸುದೀರ್ಘ ಸಂಗೀತ ಪಯಣ. ಇನ್ನು ಆಶಾ ಭೋಂಸ್ಲೆ ಅವರ ಜೀವನ, ಕೈಕೊಟ್ಟ ಮೊದಲ ಪ್ರೀತಿ. ಮನೆಯವರ ವಿರೋಧದ ನಡುವೆಯೂ 16 ವರ್ಷದ ಆಶಾ ಪಕ್ಕದ ಮನೆಯ 31 ವರ್ಷದ ಗಣಪತರಾವ್ ಭೋಸ್ಲೆಯನ್ನು ಪ್ರೀತಿಸಿ 1949ರಲ್ಲಿ ಮದುವೆಯಾದರು. ಇದು ಲತಾ ಮಂಗೇಶ್ಕರ್ ಮನಸ್ಸಿಗೆ ತೀವ್ರ ಘಾಸಿಯನ್ನುಂಟು ಮಾಡಿತು. ಮತ್ತೊಂದೆಡೆ ಪತಿ ಗಣಪತ್ ಕೂಡ ಆಶಾರನ್ನು ತವರು ಮನೆಯಿಂದ ದೂರವಿಡಲು ಪ್ರಯತ್ನಿಸಿದರು. ಜತೆಗೆ ಗಣಪತರಾವ್ಗೆ ಪತ್ನಿಯ ಮೇಲೆ ಅತಿಯಾದ ಅನುಮಾನ. ಈ ಅನುಮಾನವೇ ಆಶಾ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿತು. ಆದರೂ 11 ವರ್ಷಗಳವರೆಗೆ ಸಂಸಾರ ನಡೆಸಿದ ಆಶಾ 1960ರಲ್ಲಿ ಇಬ್ಬರು ಮಕ್ಕಳ ಜೊತೆ 3ನೇ ಮಗುವಿಗೆ ಗರ್ಭಾವಸ್ಥೆಯಲ್ಲೇ ಗಂಡನ ಮನೆ ತೊರೆದು ತವರು ಮನೆಗೆ ವಾಪಸ್ಸಾದರು. ಕ್ರಮೇಣ ಪತಿಯಿಂದ ವಿಚ್ಛೇದನ ಪಡೆದರು. ಬಾಳ ಸಂಗಾತಿಗಳಾದ ಆಶಾ ಪಂಚಮ್ದ ಮೊದಲ ಪ್ರೀತಿ, ಮೊದಲ ಮದುವೆ ಮುರಿದು ಬಿದ್ದ ಬಳಿಕ ಆಶಾ ಮಕ್ಕಳ ಕಡೆಗೆ ಮತ್ತು ಸಿಂಗಿಂಗ್ನತ್ತ ಗಮನ ಹರಿಸಿದರು. ಹೆಸರಾಂತ ಸಂಗೀತ ನಿರ್ದೇಶಕ SD ಬರ್ಮನ್ ಸಂಯೋಜನೆಯಲ್ಲಿ ಹಲವು ಹಾಡುಗಳನ್ನು ಹಾಡಿದ್ದ ಆಶಾಗೆ ಅವರ ಸ್ಟುಡಿಯೋದಲ್ಲಿ ಪುತ್ರ RD ಬರ್ಮನ್ ಪಂಚಮ್ದ ಪರಿಚಯವಾದರು. ಬಳಿಕ ಜೂನಿಯರ್ ಬರ್ಮನ್ ಸಂಯೋಜನೆಯಲ್ಲೂ ಹಲವು ಹಿಟ್ ಹಾಡುಗಳಿಗೆ ದನಿಯಾದರು. ಅವರ ಗೆಳೆತನ ಕ್ರಮೇಣ ಪ್ರೀತಿಗೆ ತಿರುಗಿತು. 1971ರಲ್ಲಿ ಪತ್ನಿಯಿಂದ ವಿಚ್ಛೇದನ ಪಡೆದಿದ್ದ RD ಬರ್ಮನ್ ಮತ್ತು 1960ರಲ್ಲಿ ಪತಿಯಿಂದ ದೂರವಾಗಿದ್ದ ಆಶಾ ಮದುವೆಯಾಗಲು ನಿರ್ಧರಿಸಿದರು. ಆದರೆ ಆಶಾಗಿಂತ ಪಂಚಮ್ದ 6 ವರ್ಷ ಕಿರಿಯವರಾದ ಕಾರಣ ಅವರ ಕುಟುಂಬದವರು ಈ ಮದುವೆಗೆ ವಿರೋಧ ವ್ಯಕ್ತಪಡಿಸಿದರು. ಅದರ ನಡುವೆಯೂ 1980ರಲ್ಲಿ ಇಬ್ಬರು ಮದುವೆಯಾದರು. 1994ರವರೆಗೆ RD ಬರ್ಮನ್ ವಿಧಿವಶರಾಗುವವರೆಗೂ ಸಂಗೀತ ಸಂಗಾತಿಗಳು ಜತೆಯಲ್ಲಿದ್ದರು. ಗೀತೆಗಳಲ್ಲಿ ಅಮರವಾದ ಮಧುರ ಗಾನದ ಕೋಗಿಲೆ ಲತಾ ದೀದಿ, ಆಶಾ ತಾಯಿ. ತಂದೆ ದೀನಾನಾಥ್ ಮಂಗೇಶ್ಕರ್ ಅವರ ಅಕಾಲಿಕ ಮರಣದಿಂದ ಕುಟುಂಬದ ಜವಾಬ್ದಾರಿ ನಿಭಾಯಿಸಲು ಲತಾ ಮಂಗೇಶ್ಕರ್ ಮೊದಲ ಚಿತ್ರಕ್ಕೆ ಗಾಯಕಿಯಾಗಿ ಪದಾರ್ಪಣೆ ಮಾಡಿ 1950ರಿಂದ 1970ರ ದಶಕದವರೆಗೂ ಹಿಂದಿ ಚಿತ್ರರಂಗವನ್ನು ಅಕ್ಷರಶಃ ಆಳಿದರು. ಅಕ್ಕನ ನೆರಳಿನಲ್ಲಿ ಕಷ್ಟಪಟ್ಟು ಚಿಗುರುವ ಆಶಾ ಸ್ಪೆಷಲ್ ಕಡಿಮೆ ಬಡ್ಜೆಟ್ ಸಿನಿಮಾಗಳ ಹಾಡುಗಳ ಮೂಲಕ ಹಂತ ಹಂತವಾಗಿ ಒಂದೊಂದೇ ಮೆಟ್ಟಿಲೇರತೊಡಗಿದರು. ಬಳಿಕ ಒಂದೇ ದಿನ 5-6 ಹಾಡುಗಳನ್ನು
ರೆಕಾರ್ಡ್ ಮಾಡುವಷ್ಟು ಬ್ಯುಸಿಯಾದರು. ಅತಿ ಹೆಚ್ಚು ಹಾಡುಗಳಿಗೆ ದನಿಯಾಗಿದ್ದ ಅಕ್ಕ ಲತಾ ಗಿನ್ನಿಸ್ ದಾಖಲೆಯನ್ನು ಆಶಾ ಭೋಂಸ್ಲೆ ಮುರಿದರು. ಲತಾ ಮಂಗೇಶ್ಕರ್ ಅವರು ಪ್ರೀತಿಯಿಂದ ಎಲ್ಲರೂ ಲತಾ ದೀದಿ ಎನ್ನುತ್ತಿದ್ದರು. ದೀದಿ ಎಂದರೆ ಹಿಂದಿಯಲ್ಲಿ ಅಕ್ಕ ಎಂದರ್ಥ. ಹಾಗೆ ಹಿಂದಿ ಜೊತೆಗೆ ಮರಾಠಿ ಚಿತ್ರರಂಗದಲ್ಲೂ ಸಂಗೀತ ಲೋಕದ ಮಿನುಗು ತಾರೆಯಾಗಿದ್ದ ಆಶಾ ಅವರನ್ನು ಆಶಾ ತಾಯಿ ಎಂದು ಪ್ರೀತಿಯಿಂದ ಕರೆಯತೊಡಗಿದರು. ಮರಾಠಿಯಲ್ಲಿ ತಾಯಿ ಎಂದರೆ ಅಕ್ಕ ಎಂದರ್ಥ. ಆಶಾ ಭೋಂಸ್ಲೆ ಅವರ ಟಾಪ್ 10 ಎವರ್ಗ್ರೀನ್ ಹಾಡುಗಳು: ಹೌರಾ ಬ್ರಿಡ್ಜ್ 1958, ಆಯಿಯೇ ಮೆಹರ್ಬಾನ್, ಹಮ್ ದೋನೋ 1961, ಹಬೀನಾ ಜಾಹೋ ಚೋಡ್ಕರ್, ವಕ್ತ್ 1965, ಹಾಗೆ ಬಿ ಜಾನೆ ನಾತು, ಶಿಖರ್ 1968, ಪರ್ದೆ ಮೇ ರೆಹನೆ ದೋ, ಕಾರ್ವಾನ್ 1971, ಪಿಯಾ ತು ಅಬ್ ತೋ ಆಜಾ, ಹರೇ ರಾಮ್ ಹರೇ ಕೃಷ್ಣ 1971, ದಮ್ ಮಾರೋ ಧಮ್, ಯಾದೋಂ ಕಿ ಭಾರತ್ 1973, ಚುರಾ ಲಿಯಾ ಹೈ ತುಮ್ನೆ ಜೋ ದಿಲ್ ಕೋ, ಡಾನ್ 1978, ಹೇ ಮೇರಾ ದಿಲ್, ಹುಮ್ರಾವೋ ಜಾನ್ 1981, ದಿಲ್ ಜೀಜ್ ಕ್ಯಾ ಹೈ, ಇಜಾಜತ್ 1987, ಮೇರಾ ಕುಚ್ ಸಾಮಾನ್. ಅತಿ ಹೆಚ್ಚು ಪ್ರಶಸ್ತಿಗಳು: ಸಂಗೀತ ಲೋಕದಲ್ಲಿ ಬಹುಶಃ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದ ಹೆಗ್ಗಳಿಕೆ ಆಶಾ ಭೋಂಸ್ಲೆ ಅವರಿಗೆ ಸಲ್ಲುತ್ತದೆ. ಅವರ ಸಂಗೀತ ಕೃಷಿಗೆ 2 ರಾಷ್ಟ್ರ ಪ್ರಶಸ್ತಿ, 18 ಮಹಾರಾಷ್ಟ್ರ ಪ್ರಶಸ್ತಿ, 9 ಫಿಲ್ಮ್ಫೇರ್ಗಳು ಸೇರಿ ಹಲವು ಪ್ರಶಸ್ತಿಗಳು ಸಂದಿವೆ. ಹಾಗೆ ಪ್ರತಿಷ್ಠಿತ ಗ್ರ್ಯಾಮಿ ಪ್ರಶಸ್ತಿಗೆ ನಾಮಾಂಕಿತರಾದ ಮೊದಲ ಭಾರತೀಯ ಗಾಯಕಿ ಎಂಬ ದಾಖಲೆ ಬರೆದಿದ್ದಾರೆ. 1997ರಲ್ಲಿ ಲೆಗಸಿ ಹಾಗೂ 2006ರಲ್ಲಿ ಯು ಹ್ಯಾವ್ ಸ್ಟೋಲನ್ ಮೈ ಹಾರ್ಟ್ ಆಲ್ಬಮ್ಗಳ ಗ್ರಾಮಿಯಲ್ಲಿ ನಾಮಿನೇಟ್ ಆಗಿದ್ದವು. ಹಾಗೆ 2000ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, 2008ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಗೆ ಆಶಾ ಪಾತ್ರರಾದರು. ಧನ್ಯವಾದಗಳು ಸ್ನೇಹಿತರೆ. ಆಶಾ ಭೋಂಸ್ಲೆ ಅವರ ಜೀವನದ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿದುಕೊಂಡಿದ್ದೇವೆ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.